ದೇವೇಗೌಡರಂತವರೇ ಈ ವಯಸ್ಸಲ್ಲಿ 92ನೇ ವಯಸ್ಸು ಅವ್ರು ಹೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸಾಯ ವಯಸ್ಸು ಅಂತಾರೆ. ಅವ್ರು ಯಾರೋ ರಾಜಣ್ಣ, ಮಾನ ಮರ್ಯಾದೆ ಬೇಡ ಅವರಿಗೆ, ಗೌರವ ಕೊಡ್ಬೇಕ್ರಿ. ದೇವೇಗೌಡರು ರಾಜಕೀಯವಾಗಿ ವಿರೋಧ ಇರ್ಬೋದು, ರಾಜಕೀಯವಾಗಿ ವಿರೋಧ ಇರ್ಬೋದು, ಆದ್ರೆ ಅವರು ಒಬ್ಬ ಮನುಷ್ಯರಲ್ಲ. ಆ ರೀತಿ ಮಾತಾಡುವಂಥದ್ದು ಮಾನವೀಯತೆ ಇದೆಯಾ? ದೇವೇಗೌಡರು ಸಾಯ ವಯಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ನೇ ಡೌಟ್ ಒಂದು. ಇವನ್ ಯಾವಾಗ ಹೋಗಿದ್ದ ನೋಡಕ್ಕೆ ಆಪರೇಷನ್ ಥಿಯೇಟರ್ಗೆ? ಇವನ್ ಯಾರು ಇನ್ವೈಟ್ ಮಾಡಿದ್ರು? ಇವನ್ ಡಾಕ್ಟ್ರ? ಇವನೇನು ಏನಾಗಿದೆ? ನರ್ಸ, ಡಾಕ್ಟ್ರ, ಏನು ಕಾಂಪೌಂಡ್ರ? ಯಾರೋ ಬಂಡಿ ಸಿದ್ದೇಗೌಡ ಇಲ್ಲ ಡಾಕ್ಟರ್ ಆಗಿರ್ಬೇಕು, ಇಲ್ಲ ನರ್ಸಿಂಗ್ ಇರಬೇಕು, ಇಲ್ಲ ಕಾಂಪೌಂಡರ್ ಆದ್ರೂ ಆಗಿರ್ಬೇಕು. ಏನು ಇಲ್ಲ, ಆಪರೇಷನ್ ಆಗಿ ಹೆಂಗ್ ಓಡಾಡ್ತಾರೆ ಅಂತ ಹೇಳ್ತಾರೆ. ಆ ಕಾಮನ್ ಸೆನ್ಸ್ ಬೇಡ ಅವ್ರಿಗೆ. ಅಂದ್ರೆ ಕೆಟ್ಟ ಅವ್ರಿಗೆ ಸೋಲು ಭಯ ಬಂದ್ಬಿಟ್ಟಿದೆ, ಅವ್ರಿಗೆ ವಾಸನೆ ಹೊಡೆದ್ಬಿಟ್ಟಿದೆ, ಸೋಲ ಭಯ ಬಂದಿದೆ. ಅವರು ಮೊನ್ನೆ ಸಿಕ್ಕದಾಗ ಹೇಳ್ತಾ ಇದ್ರು, ಈ ವಿಧಾನಸಭಾ ಪಡಸಾಲೆಯಲ್ಲಿ ಒಳಗಡೆ ಆದ್ಮೇಲೆ ಅಲ್ಲಲ್ಲಿ ಕಾಫಿಗೆಲ್ಲ ಕೂತ್ಕೊಂತಾರಲ್ಲ. ಈಗ JDS ಮತ್ತು BJP ಈ ಸಮನ್ವಯ ಸಭೆ ಆಗಿರೋದು ಯಾಕೆ ಅಂತ ಹೇಳಿ ನಾನು ಯಾಕೆ ಬಂದಿದ್ದೀನಿ ಅಲ್ಲಿಂದ? ನಾನೇನು ಬರೋ ಅವಶ್ಯಕತೆ ಇತ್ತು? ಒಟ್ಟಿಗೆ ಸೇರ್ಬೇಕು. ಒಟ್ಟಿಗೆ ಸೇರಿದಾಗ ಜನಕ್ಕೂ ಮೆಸೇಜ್ ಹೋಗ್ಬೇಕು, ನಮ್ಮ ಕಾರ್ಯಕರ್ತರಿಗೂ ಮೆಸೇಜ್ ಹೋಗ್ಬೇಕು, ಮುಖಂಡರಿಗೂ ಮೆಸೇಜ್ ಹೋಗ್ಬೇಕು. ಈಗಾಗಲೇ ಅಮಿತ್ ಶಾ ಅವರು ಹೇಳಿದ್ದಾರೆ, ಅದನ್ನ ತಾಲೂಕು ಮಟ್ಟದಲ್ಲೂ ಹೋಗ್ಬೇಕು, ಹೋಬಳಿ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಆಗ್ಬೇಕು. ಒಂಥರ ಹಾಲು ಜೇನ್ ತರ ಇರ್ಬೇಕು. ಸರಿ ಆಗಿದ್ದು ಹೇಳಿದ್ರಲ್ಲ ಬಂಡಪ್ಪ ಅವರು, ಏನಾಯ್ತು ಸರಿ? ಹಾಲು ಹುಳಿ, ನಿಂಬೆಹಣ್ಣು ಅಂತೀರ? ಹುಳಿ. ಸರಿ ಏನಾಗಿತ್ತು ಹೊಂದಾಣಿಕೆ? JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಏನೋ ಹಾಲು ಮತ್ತು ಹುಳಿ. ಕಾಂಗ್ರೆಸ್ ಹುಳಿ ಬಿದ್ದ ತಕ್ಷಣ ಹಾಲು ಹೊಡೆದೋಗ್ಬಿಟ್ಟು ಎಲ್ಲ ಕಳ್ಸ್ಕೊಟ್ಟವ್ರು ಯಾರು? ಅವ್ರನ್ನ MLAಗಳನ್ನೆಲ್ಲ ಸರ್ಕಾರ ಕಳ್ಸ್ಕೊಟ್ಟವ್ರು ಯಾರು? ಹೇಳೋರಲ್ಲ, ಸಿದ್ದರಾಮಯ್ಯ ಹೇಳೋರಲ್ಲ, ಸುಮಲತಾ ಕೆಲ್ಸ ನಾನೇ ಅಂತ ಹೇಳ್ಬಿಟ್ಟವ್ರು, ಅಲ್ಲೇ ಹೇಳ್ಬಿಟ್ಟವ್ರು. ಅರ್ಥ ಆಗಲ್ವಾ? ಅದಕ್ಕೆ ಅವ್ರು ಹೇಳಿದ್ದು, ಅವರು ಹುಳಿ ಹಿಂಡ್ಬಿಟ್ರು. ಇದು ನಮ್ದು ಹಾಲು ಜೇನು ಇರುವಂತ ಒಂದು ಸಮ್ಮಿಲನ. ಇದು ಎಲ್ಲೂ ಇಡೀ ರಾಜ್ಯದಲ್ಲಿ ನೋಡಿ, ಎಲ್ಲೂ ಸಣ್ಣದು ಒಂಚ ಗಲಾಟೆನೂ ಇಲ್ಲ, ಎಲ್ಲೂ ಸಣ್ಣದು. ನಾನು ಮಾಧ್ಯಮದವರು ಇದ್ದಾರೆ, ಅವರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಬಾರಿಯ ಚುನಾವಣೆ ಒಂದು ದೇಶದ ದಿಕ್ಸೂಚಿಯನ್ನು ಒಂದು ಬದಲು ಮಾಡುವಂಥದ್ದು, ದೇಶಕ್ಕೆ ಒಂದು ಉತ್ತಮ ಭವಿಷ್ಯ ನಿರ್ಮಾಣ ಮಾಡೋಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀರಿ. ಆ ದೃಷ್ಟಿಯಿಂದ ಸರ್, ಈಗ ಕೆ ರಾಜಣ್ಣ ಅವರು ಸರ್ ದೇವೇಗೌಡರು ಸಾಯ ಟೈಮಲ್ಲಿ ಆಗಬೇಕು ಹೊಂದಾಣಿಕೆ ಇವರಿಗೆ ಅಂತ ಹೇಳಿದ್ದಾರೆ ಸರ್. ಲಾಸ್ಟ್ ಟೈಮ್ ಕೂಡ ಆಪರೇಷನ್ ಬಗ್ಗೆ ಮಾತಾಡಿದ್ರು ಕಾಂಗ್ರೆಸ್ ಅವರು ಒಂದು ರೀತಿ ಕ್ರಮ ನಿರಸನೆ ಆಗ್ಬಿಟ್ಟಿದೆ. ಅವರು ಸೋಲುವಂತ ಬೀದಿ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಅಲ್ಲಿ ವರ್ಣಾದಲ್ಲಿ ಹೇಳಿದ್ದಾರೆ, ನೀವು ನಮ್ಗೆ 60,000 ಕೊಟ್ಟಿಲ್ಲ, ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಆಗೋಗ್ತೀನಿ ಅಂತ. ಇನ್ನೊಂದು ಕಡೆ DK ಶಿವಕುಮಾರ್ ಮಂಡ್ಯದಲ್ಲಿ ನೀವು ನನಗೆ ಮತ ಕೊಟ್ಟಿಲ್ಲ ಅಂದರೆ ನಾನು ಅತಂತ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಿರಂತರವಾಗಿ ಕುಮಾರಸ್ವಾಮಿ ಅವರ ಆಪರೇಷನ್ ಬಗ್ಗೆನೇ ಡೌಟ್ ಬೀಳೋವಂಥದ್ದು. ಈಗ ಮತ್ತೆ ನೀವು ಹೇಳ್ದಂಗೆ ಯಾರು ಕೆ ರಾಜಣ್ಣ ಅವರು ದೇವೇಗೌಡರು ಸಾಯೋ ಟೈಮಲ್ಲಿ ಅಂತ ಹೇಳಿ, ಅಂದರೆ ದೇವೇಗೌಡರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಬೇಕು ರಾಜಣ್ಣ ಅವತ್ತಿಂದನೂ ಕೂಡ ಶಾಲೆ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಯಾವ ವ್ಯಕ್ತಿಗೂ ಕೂಡ ನಾವು ಸಾವನ್ನ ಬಯಸಬಾರ್ದು. ರಾಜಕಾರಣ ಅನ್ನೋದು ರಾಜಕೀಯವಾಗಿ ಸಿದ್ಧಾಂತದ ವಿರೋಧ ಅಷ್ಟೇ ಹೊರತು ವೈಯಕ್ತಿಕ ವಿರೋಧ ಇರಬಾರ್ದು. ಇಷ್ಟು ಕೀಳು ಮಟ್ಟಕ್ಕೆ ಹೋಗುವಂಥದ್ದು. ಮತ್ತೆ ಸಿದ್ದರಾಮಯ್ಯನವರು ಆ ಪ್ರಧಾನಮಂತ್ರಿನ ಏಕವಚನದಲ್ಲಿ ಬೋಸುವಂಥದ್ದು, ರಾಷ್ಟ್ರಪತಿನ ಏಕವಚನದಲ್ಲಿ ಮಾತಾಡುವಂಥದ್ದು, ಇದು ಕೂಡ ಕಾಂಗ್ರೆಸ್ ಒಂದು ರೀತಿ ಯುದ್ಧಕ್ಕೆ ಮುಂಚೆನೆ ಸೋಲೊಪ್ಕೊಂಡ ರೀತಿ ಕಾಣ್ತಾ ಇದೆ. ನಿನ್ನೆನೂ ಕೂಡ ಸವಾಲು ಹಾಕಿದ್ದಾರೆ ಬರದ ಬಗ್ಗೆ. ಅಮಿತ್ ಶಾ ಅವರು ಇಲ್ಲಿಗೆ ಯಾಕೆ ಬಂದರು? ಅಮಿತ್ ಶಾ ಅವರು ಹೇಳಿದ್ರು ನೈತಿಕತೆ ಇಲ್ಲ. ಅಮಿತ್ ಶಾ ಅವರು ಡಿಲೇ ಮಾಡಿದ್ದಾರೆ 3.5 ತಿಂಗಳು ಬರದ ನಿರ್ವಹಣೆ ಡೆಲ್ಲಿ ಕಳಿಸ್ಬೇಕಾಗಿದ್ದ ವಿಚಾರವಾಗಿ, ಘೋಷಣೆ ಮಾಡದಂಥ ವಿಚಾರವಾಗಿ ಡಿಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ರಾಷ್ಟ್ರದ ಒಬ್ಬ ಗೌರವಾನ್ವಿತ ಗೃಹ ಸಚಿವರಿಗೆ ಇವ್ರಿಗಿಂತ ಜಾಸ್ತಿ ಮಾಹಿತಿ ಇರ್ತದೆ.
ಅದಕ್ಕೆ ನಾಳೆ ನಾನು 11:15 ಪ್ರೆಸ್ ಮೀಟ್ ಮಾಡ್ತಾ ಸರ್ ಇದ್ದೀನಿ. ಲೋಕಪಾಲ್ ವರದಿಯಲ್ಲಿ ಬಿಜೆಪಿಗೆ ಶಾಕ್ ಎದುರಾಗಿದೆ ಸರ್. 10ರಿಂದ 12 ಸೀಟ್ ಗೆಲ್ಲುತ್ತೆ ಅಂತ ವರದಿ ಹೇಳ್ತಾ ಇದೆ ಸರ್. ನೋಡಿ, ಈಗಾಗಲೇ ಭಾಳಷ್ಟು ಸರ್ವೆಗಳು 23ರಿಂದ 25ರವರೆಗೂ ಕೊಟ್ಟಿದ್ದಾರೆ. ಈಗಾಗಲೇ ಸರ್ವೆ ಬಂದಿರೋದೆಲ್ಲ ಎಲ್ಲ ಸರ್ವೆ ನಾನು ಹೇಳ್ತಾ ಇರೋದು ಒಂದು ಚಾನಲ್ ಅಲ್ಲ, ಸುಮಾರು 10-15 ಚಾನಲ್ಸ್ ಕೊಟ್ಟಿರೋದು ಎಲ್ಲನೂ ಕೂಡ 23ರಿಂದ 25 ಕೊಟ್ಟಿದ್ದಾರೆ. ನಾನು ಅದ್ಯಾವ್ದು ಲೋಕಪಾಲ್ ನಾನೇನು ನೋಡಿಲ್ಲ, ನೀವು ಹೇಳ್ತಾ ಇದ್ದೀನಿ. ಇಷ್ಟು ಕೊಟ್ಟಿರೋವೆಲ್ಲ ಬಿಜೆಪಿ ಪರವಾಗಿ ಕರ್ನಾಟಕದಲ್ಲಿ ಅಲ್ಲ ಇದೆ. ಕಳೆದ ಬಾರಿನೂ ಸಹ ನಮ್ಗೆ ಕೊಟ್ಟಿದ್ದು ಎಲ್ಲ ಚಾನಲ್ಗಳು ನಮ್ಗೆ ಕೊಟ್ಟಿದ್ದು 17ರಿಂದ 18 ಸೀಟ್ ಕೊಟ್ಟಿತ್ತು, 25 ಸೀಟ್ ಗೆದ್ದಿದ್ರಿ. ಕಾಂಗ್ರೆಸ್ಗೆ ಒಂದೇ ಒಂದು ದೃಷ್ಟಿಪಟ್ಟು, ಈ ಸರಿ ಆ ದೃಷ್ಟಿಪಟ್ಟು ಹೊರಟೋಗ್ತದೆ ಈಗ. ಕಳೆದ ನೋಡಿ, ಈಶ್ವರಪ್ಪನವರು ಪಕ್ಷದ ಹಿರಿಯ ಮುಖಂಡರು, ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಕೊಡ್ಬೇಕು. ನಾನು ಅಲ್ಲಿ ಹೋದ್ರೂ ಕೂಡ ನಾನು ನಿಲ್ಲೋದು ಗ್ಯಾರಂಟಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿರೋದೇ ಅವ್ರಿಗೆ ಮುಳುವಾಗಿದೆ ಅಂತ ಅನಿಸ್ತೈತೆ. ಹಾಗೆ ಹೇಳ್ಬಾರ್ದಾಗಿದೆ. ಸೊ ಪಾರ್ಟಿಯ ಹೈಕಮಾಂಡ್ ಅದನ್ನು ನೋಡ್ತಾ ಇದ್ದಾರೆ, ಅದನ್ನು ತೀರ್ಮಾನ ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ರೇಡ್ ಮಾಡಿಸ್ತಾರೆ ಅನ್ನೋ ಒಂದು ವದಂತಿ ವಿಚಾರಕ್ಕೆ ಸಂಬಂಧಪಟ್ಟ ಯಾವನು ಬರ್ತಾನೆ ನೋಡಿ, ಕಾಂಗ್ರೆಸ್ ಇದ್ದಾಗ ಈಗೇನೋ IT ಹೊಸ್ದಾಗಿ ಒಂದೇ ನಿಮಿಷ ಹೊಸ್ದಾಗಿ ಏನಾನ IT CBI ಏನಾನ ಹೊಸ್ದಾಗಿ ಬಂದಿದೆ ಸಂಸ್ಥೆ. ಜನಾರ್ದನ್ ರೆಡ್ಡಿನ ಜೈಲ್ಗೆ ಹಾಕ್ತವ್ರು ಯಾರು 2 ವರ್ಷ? ಯಡಿಯೂರಪ್ಪನವ್ರನ್ನ ಜೈಲ್ಗೆ ಹಾಕ್ದವ್ರು ಯಾರು ಜೈಲ್ಗೆ ಹಾಕ್ತವ್ರು? ಯಡಿಯೂರಪ್ಪನವ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲ್ಗೆ ಹಾಕಿದ್ರು ಎಲ್ಲ ಯಾರು ಹಾಕಿದವರು? ಇದೇ ಕಾಂಗ್ರೆಸ್ ಅವ್ರು ತಾನೆ. ಅವಾಗೇನ ನಾವು ರಾಜಕಾರಣ ಅಂತ ಹೇಳಿದ್ರೆ, ಈಗ ಮಾತ್ರ ಕಾಂಗ್ರೆಸ್ ಅವ್ರನ್ನ ಬಂಧಿಸಿ ಕಳ್ತನ ಮಾಡಿದ್ಮೇಲೆ ಅವ್ರನ್ನ ಭ್ರಷ್ಟಾಚಾರದ ಆಪಾದನೆಗಳಲ್ಲಿ ಜೈಲಿಗೆ ಹಾಕಿದ್ರೆ BJP ಅಂತಾರೆ. ಆಗ ಯಡಿಯೂರಪ್ಪನವ್ರನ್ನ ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾವ ಪಾರ್ಟಿ ಇತ್ತು ಕೇಂದ್ರದಲ್ಲಿ? ಇದೇ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಅವಾಗ ಯಾಕೆ ಹೇಳಲಿಲ್ಲ ಕಾಂಗ್ರೆಸ್ ಅವರು? ಇದೆಲ್ಲ ನಾಟಕ. ಅವು ಒಂದು ಸ್ವಾಯತ್ತ ಸಂಸ್ಥೆಗಳು.